ದೆಹಲಿಯಲ್ಲಿ ಮೊನ್ನೆ ಸಂಜೆ 6:52 ಕೆಂಪು ಕೋಟೆ ಮೆಟ್ರೋ ನಿಲ್ದಾಣದ ಬಳಿ ನಡೆದಂತ ಸ್ಫೋಟದ ಭಯಾನಕ ದೃಶ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಬೆಂಕಿಯುಂಡೆ ಹೊರಹೊಮ್ಮುವಂತಹ ದೃಶ್ಯ. ಕೆಂಪುಕೋಟೆಯ ಬಳಿ ನವೆಂಬರ್ 10ರಂದು ಭೀಕರ ಸ್ಫೋಟ ಸಂಭವಿಸಿತು. ಸಂಜೆ 6:52 ಆ ಸಂದರ್ಭದಲ್ಲಿ ಸೆರೆ ಸಿಕ್ಕಂತಹ ದೃಶ್ಯ ನಿಜಕ್ಕೂ ಕೂಡ ಭಯ ಹುಟ್ಟಿಸಿದೆ. ಆ ಭೀಕರ ಸ್ಫೋಟದ ದೃಶ್ಯಾವಳಿ ಸೆರೆಯಾಗಿರೋದು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯಾವಳಿಯಲ್ಲಿ ಈಗ ಗಮನಿಸ್ತಾ ಇದ್ದೀವಿ. ನೋಡಿ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಅಂತ ಹೇಳಿ ನಾವು ಹೇಳ್ತಾ ಇದ್ವಿ. ಆ ಸ್ಲೋ ಮೂವಿಂಗ್ ಟ್ರಾಫಿಕ್ ನಲ್ಲೇ ಈ ಬ್ಲಾಸ್ಟ್ ಆಗುವಂತಹ ಸಂದರ್ಭದ ದೃಶ್ಯವನ್ನು ನೀವಿಲ್ಲಿ ಸಿಗ್ನಲ್ ಇದೆ, ಸಿಗ್ನಲ್ ಅಲ್ಲಿ ಬ್ಲಾಸ್ಟ್ ಆಗುತ್ತೆ. ಆ ಬ್ಲಾಸ್ಟ್ ಆದ ಸಂದರ್ಭದಲ್ಲಿ ನೋಡಿ, ನಿಮಗೆ ಅಲ್ಲಿ ಟೈಮ್ ಕೂಡ ಕಾಣುತ್ತೆ ಎಷ್ಟು ಹೊತ್ತಿಗೆ ಬ್ಲಾಸ್ಟ್ ಆಗಿದೆ ಅಂತೇಳಿ. 6:50 52 ಸೆಕೆಂಡ್, 6:50 57 ಸೆಕೆಂಡ್ಗೆ ಬ್ಲಾಸ್ಟ್ ಆಗಿರೋದು. ನೋಡಿ, ಎರಡೂ ಕಡೆಯಲ್ಲೂ ಕೂಡ ಟ್ರಾಫಿಕ್ ಇರುತ್ತೆ, ಜನದಟ್ಟಣೆ ಇರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಕೂಡ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇರೋದನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇದು ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮತ್ತೊಂದು ಸಿಸಿಟಿವಿ ಫುಟೇಜ್. ಆ ಭೀಕರತೆ ಹೇಗಿತ್ತು ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದು. ನೋಡಿ, ಯಾವ ರೀತಿಯಾಗಿ ಇವರು ಪ್ಲಾನಿಂಗ್ ಅನ್ನ ಮಾಡಿಕೊಂಡು ಬಂದು ಇಲ್ಲಿ ಬ್ಲಾಸ್ಟ್ ಅನ್ನ ಮಾಡಿದ್ದಾರೆ ತನಿಖೆಯಿಂದ ಗೊತ್ತಾಗುತ್ತೆ. ಆದ್ರೆ ಇವರ ಪ್ಲಾನ್ ಏನಾಗಿತ್ತು ಒಂದೊಂದಾಗಿ ಈಗ ರಿವೀಲ್ ಆಗ್ತಾ ಇದೆ. ಇವರು ಇಲ್ಲೇ ಬ್ಲಾಸ್ಟ್ ಮಾಡಬೇಕು ಅಂದ್ಕೊಂಡಿದ್ರ ಅಥವಾ ಇಲ್ಲಿಂದ ಬೇರೆ ಕಡೆಗೆ ತಗೊಂಡೋಗಿ ಅಲ್ಲೇ ಬ್ಲಾಸ್ಟ್ ಮಾಡುವ ತಂತ್ರವನ್ನ ಮಾಡಿಕೊಂಡಿದ್ರ ಗೊತ್ತಿಲ್ಲ. ಆದ್ರೆ ತನಿಖೆ ಮಾತ್ರ ಆಗ್ತಾ ಇದೆ, ತನಿಖೆಯಿಂದ ಮಾತ್ರ ಗೊತ್ತಾಗಬೇಕು. ನೋಡಿ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇದೆ ಎರಡೂ ಬದಿಯಲ್ಲೂ ಕೂಡ. I-20 ಕಾರ್ ಸಂದರ್ಭದಲ್ಲಿ ಅಲ್ಲಿ ಬರ್ತಾ ಇದ್ದಂತೆ ಬ್ಲಾಸ್ಟ್ ಆಗುತ್ತೆ. 6:50 ಸೆಕೆಂಡ್ಗೆ ಸಂಭವಿಸುವಂತಹ ಭೀಕರ ಸ್ಫೋಟದ ಸಂದರ್ಭದ ದೃಶ್ಯಾವಳಿ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಯನ್ನ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಟೆರರ್ ಡಾಕ್ಟರ್ಸ್ ಮಾಡಿದಂತಹ ಸಂಚಿನ ಸ್ಫೋಟಕ ದೃಶ್ಯಾವಳಿಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿ ಇದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, 6:50 ಸೆಕೆಂಡ್ಗೆ ಇದು ಬ್ಲಾಸ್ಟ್ ಆಗೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿತ್ ಟೈಮಿಂಗ್ಸ್ ಕೂಡ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಎರಡೂ ಭಾಗದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂದಣಿ ಇರುತ್ತೆ, ಸ್ಲೋ ಮೂವಿಂಗ್ ಟ್ರಾಫಿಕ್ ಇರುತ್ತೆ, ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳ ದಟ್ಟಣೆ ಕೂಡ ಅಲ್ಲಿರುತ್ತೆ. ಇದೇ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿರೋದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಂಜಿತ್, ಖಂಡಿತ ನಾಗೇಂದ್ರ ಬಾಬು. ನೋಡಿ, ಮೊಹಮ್ಮದ್ ಉಮರ್ ಅನ್ನುವಂಥ ವೈಟ್ ಕಾಲರ್ ಟೆರರಿಸ್ಟ್ ಏನಿದ್ದಾನೆ, ಆತ 7:15 ಈ ಜಾಗವನ್ನ ಬಿಟ್ರೆ, ನಾನು ನಿಂತಿರುವಂತಹ ಫರೀದಾಬಾದ್ನ ಈ ಆಸ್ಪತ್ರೆ ಯೂನಿವರ್ಸಿಟಿಯನ್ನ ಬಿಟ್ರೆ ಆತ 3:19 ಅಲ್ಲಿ ಹೋಗಿ ತಲುಪಿ ಆದ ನಂತರ ಸತತವಾಗಿ 3 ಗಂಟೆಗಳ ಕಾಲ ಆತ ವೆಯ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ಉದ್ದೇಶ ಒಂದೇ ಆಗಿತ್ತು. ಪೀಕ್ ಅವರ್ ನಲ್ಲಿ ಅಲ್ಲಿ ಜನ ಇರ್ತಾರೆ, ಜನ ಓಡಾಡ್ತಾರೆ ಅನ್ನುವಂತ ಮಾಹಿತಿ ಆತನಿಗಿತ್ತು. ಆತ ಜನವರಿ ಮೊದಲ ವಾರದಲ್ಲೇ ಬಂದಿದ್ದ, ಪ್ರಜಾಪ್ರಭುತ್ವದ ದಿನ ಆತ ಕೆಂಪುಕೋಟೆಯ ಮುಂದೆ ಬ್ಲಾಸ್ಟ್ ಮಾಡಬೇಕಂತೇಳಿ ಅನ್ಕೊಂಡಿದ್ದ. ಆದ್ರೆ ಸಾಧ್ಯ ಆಗಲಿಲ್ಲ. ದೀಪಾವಳಿ ಸಮಯದಲ್ಲೂ ಕೂಡ ಆತನ ವಿಧ್ವಂಸಕ ಕೃತ್ಯ ಆಗ್ಬೇಕನ್ನೋದಿತ್ತು, ಆದ್ರೆ ಸಾಧ್ಯ ಆಗಿರಲಿಲ್ಲ. ಆದ್ರೆ ಆತನ ಜೊತೆಗಿದ್ದವರ ಬಂಧನ ಆದ ನಂತರ ಆತ ಇಂಥದ್ದೊಂದು ಬ್ಲಾಸ್ಟ್ ಮಾಡೋದ್ರ ಬಗ್ಗೆ ಆತ ತೀರ್ಮಾನ ಮಾಡ್ತಾನೆ. ಅದಕ್ಕಾಗಿ ಆತ ಕಾಯ್ತಾನೆ, ವೆಯ್ಟ್ ಮಾಡಿ ಆತ ಅಲ್ಲಿ ಬ್ಲಾಸ್ಟ್ ಮಾಡಿದ್ದನ್ನೋದು ಬಹಳ ಸ್ಪಷ್ಟವಾಗಿ ಈಗ ತನಿಖೆಯ ವೇಳೆ ಗೊತ್ತಾಗ್ತಾ ಇದೆ. ಅದಕ್ಕೆ ಪೂರಕ ಆಗುವಂತೆ ಸಿಕ್ಕಿರುವಂತಹ ಸಿಸಿಟಿವಿ ಫುಟೇಜ್ ನಲ್ಲಿ ನೋಡಿ, ಕೆಂಪುಕೋಟೆಯ ಮುಂದೆ ಚಾಂದಿನಿ ಚೌಕ್ ಅನ್ನುವಂತಹ ಮಿನಿ ಮುಂಬೈ ಅಂತೇಳಿ ಕರೆಯುವಂತಹ ಮಾರ್ಕೆಟ್ ನ ಮುಂದೆ, ನೇತಾಜಿ ಸುಭಾಷ್ ರಸ್ತೆಯ ಮುಂದೆ
ಹೋಗುವಂತ ಬರುವಂತ ಜನರು ಆ ಟೈಮ್ ನಲ್ಲಿ ರಶ್ ಇರುತ್ತೆ. ಒಂದು ನಿಮಗೆ ತಿಳಿದಿರಲಿ ನಾಗೇಂದ್ರ ಬಾಬು, ಆ ಬ್ಲಾಸ್ಟ್ ಆಗಿರುವಂತ ಜಾಗದಲ್ಲಿ ಕ್ಯಾಬ್ ಏನಾದ್ರೂ ಬುಕ್ ಮಾಡಿದ್ರೆ ಅಲ್ಲಿ ಕ್ಯಾಬ್ ನಿಲ್ಸೋದಿಲ್ಲ. ಯಾಕಂತ ಹೇಳಿದ್ರೆ ಅಷ್ಟು ಗಿಜಿಗುಡುವಷ್ಟು ಟ್ರಾಫಿಕ್ ಇರುತ್ತೆ, ಅಷ್ಟು ಜನನಿಬಿಡ ಪ್ರದೇಶ ಅದು. ಅಂತ ಸ್ಥಳದಲ್ಲಿ ಆತ ಅಲ್ಲಿ ಬಂದು ಬ್ಲಾಸ್ಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಆ ಸಮಯಕ್ಕಲ್ಲಿ ಕ್ಯಾಬ್ ಕೂಡ ಬುಕ್ ಆಗೋದಿಲ್ಲ. 1 ಕಿಲೋಮೀಟರ್ ಮುಂದ್ಗಡೆ ನಡೆದುಕೊಂಡು ಬಂದು ಮುಂದಿನ ಜಾಗದಲ್ಲಿ ಕ್ಯಾಬ್ ನಿಲ್ಲಿಸ್ತಾರೆ. ಅಷ್ಟು ಒಂದು ಕಾರನ್ನು ಕೂಡ ನಿಲ್ಲಿಸಲಿಕ್ಕೆ ಅಸಾಧ್ಯವಾದಷ್ಟು ಟ್ರಾಫಿಕ್ ಅಲ್ಲಿರುತ್ತೆ. ಲಕ್ಷಾಂತರ ಜನ ಅಲ್ಲಿ ಓಡಾಡ್ತಾ ಇರ್ತಾರೆ. ಮತ್ತೆ ಭಾರತದ ಹೆಗ್ಗುರುತದು ಕೆಂಪುಕೋಟೆಯ ಮುಂದೆ ಇಂಥದ್ದೊಂದು ಬಾಂಬ್ ಬ್ಲಾಸ್ಟ್ ಮಾಡ್ದ ಅಂತ ಹೇಳಿ ಆದ್ರೆ ಅದು ಇಡೀ ದೇಶದಲ್ಲಿ ಕಂಪನ ಆಗತ್ತೆ ಅನ್ನುವಂತ ವಿಚಾರ ಬಹುಶಃ ಈ ಮಾಡ್ಯೂಲ್ಗಳಿಗೆ ಗೊತ್ತಿತ್ತು. ಆ ಕಾರಣದಿಂದ ಆತ ವೆಲ್ ಪ್ಲಾನ್ಡ್ ಆಗಿ ಆತ ಮಾಡಿದ್ದ ಅನ್ನೋದಕ್ಕೆ ಇಷ್ಟು ಸಾಕ್ಷಿ ಸಾಕು ಅಂತ ಅನ್ಸುತ್ತೆ. ಎನ್ಐಎ ಅಧಿಕಾರಿಗಳು ಇದೆಲ್ಲವನ್ನು ಕೂಡ ಈಗ ನಾನಾ ಆಯಾಮಗಳಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಸುಮಾರು 42 ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ದಾರೆ ಅನ್ನುವಂತ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. 42 ಎವಿಡೆನ್ಸ್ ಗಳನ್ನ ಘಟನಾ ಸ್ಥಳದಲ್ಲಿ ಕಲೆ ಹಾಕಿದ್ದಾರೆ. ಜೊತೆಗೆ ಈ ಉಮರ್ ಅನ್ನುವಂತ ವ್ಯಕ್ತಿ ಇದ್ದಾರಲ್ಲ, ಆತನ ತಂದೆಯ ಡಿಎನ್ಎ ಪರೀಕ್ಷೆ ಮಾಡಿದ್ದಾರೆ, ತಂದೆ ಮತ್ತು ತಾಯಿಯ ಡಿಎನ್ಎ ಪರೀಕ್ಷೆ ಮಾಡಿದ್ದಾರೆ. ಆತ ಆತ್ಮಾಹುತಿ ಬಾಂಬ್ ದಾಳಿಕೋರ, ಆತನ ಸ್ಯಾಂಪಲ್ಸ್ ಗಳು ಮತ್ತೆ ಅವರ ತಂದೆ ತಾಯಿಯ ಡಿಎನ್ಎ ಅನ್ನ ಚೆಕ್ ಮಾಡಿದಾಗ ಬಹುಶಃ ಈತನೇ ಅಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈತ ಮತ್ತೊಂದು ಕಡೆಯಲ್ಲಿ ಮತ್ತೊಂದು ರೀತಿಯ ಆಲೋಚನೆ ಮಾಡ್ತಾ ನೋಡ್ತಾ ಹೋದ್ರೆ ಅಥವಾ ಇನ್ನೊಂದು ಆಂಗಲ್ ನಲ್ಲಿ ತನಿಖೆ ನೋಡ್ತಾ ಹೋದ್ರೆ ಈತನ ಸಹಚರೆಲ್ಲರೂ ಬಂಧನ ಆದ ನಂತರ ಯಾವಾಗ ನನ್ನನ್ನು ಕೂಡ ಬಂಧನ ಮಾಡ್ತಾರೆ ಅಥವಾ ನಾನು ಅದ್ರ ಒಳಗಡೆ ಏನಾದ್ರೂ ಜಿಹಾದ್ಗೋಸ್ಕರ ಮಾಡಿ ಸಾಯ್ಬೇಕು ಅನ್ನುವಂತ ಉದ್ದೇಶಕ್ಕೋಸ್ಕರ ಆತ ಈ ರೀತಿಯ ಆತ್ಮಾಹುತಿ ಬಾಂಬ್ ಅನ್ನ ಅದು ಕಾರ್ನಲ್ಲಿ ಆತ ಸ್ಫೋಟಕಗಳನ್ನು ತುಂಬಿಕೊಂಡು ಅಲ್ ಫಲಾಹ್ ಈ ಆಸ್ಪತ್ರೆಯಿಂದ ಆತ ಅದನ್ನ ಡೆಲ್ಲಿಗೆ ಶಿಫ್ಟ್ ಮಾಡ್ತಾನೆ. ಡೆಲ್ಲಿಯಲ್ಲಿ ಏನಾದ್ರೂ ಬ್ಲಾಸ್ಟ್ ಆಯ್ತು ಅಂತ ಹೇಳಿದ್ರೆ ಅದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನುವಂತ ವಿಚಾರ ಆತ ಮನಗಂಡು ವೆಲ್ ಪ್ಲಾನ್ಡ್ ಆಗಿ ಆತ ಅಲ್ಲಿ ಬ್ಲಾಸ್ಟ್ ಮಾಡ್ತಾನೆ. 31ನೇ ತಾರೀಕು ಕಳೆದ ತಿಂಗಳು 31ನೇ ತಾರೀಕು ಆತನ ಮೊಬೈಲ್ ಆಫ್ ಆಗಿರುತ್ತೆ. ಇದನ್ನ ನೀವು ನೋಡ್ತಾ ಹೋದ್ರೆ ನಾಗೇಂದ್ರ ಬಾಬು ಬಹುಶಃ ಆತ ವೆಲ್ ಪ್ಲಾನ್ಡ್ ಆಗಿದ್ದ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವಾಗ ಪೊಲೀಸರಿಗೆ ಅಲ್ ಫಲಾಹ್ ಆಸ್ಪತ್ರೆಯ ಮೇಲೆ ಅನುಮಾನ ಬರೋದಕ್ಕೆ ಶುರುವಾಯಿತು, ಇವರು ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿದ್ರು. ಇಲ್ಲಿದ್ದಂತ ಸ್ಫೋಟಕಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಅದರ ಭಾಗಿಯೇ ಫತೇಪುರದಲ್ಲಿ ಸಿಕ್ಕಂತ 2900 ಕೆಜಿಯಷ್ಟು ಸ್ಫೋಟಕಗಳು ಮತ್ತೆ ಈ ಶಾಹೀನ್ ಅನ್ನುವಂತ ಭಯೋತ್ಪಾದಕಿ ಏನಿದ್ದಾಳಲ್ಲ ಆಕೆಯ ಕಾರ್ನಲ್ಲಿ ಸಿಕ್ಕಂತ ರೈಫಲ್ಗಳು ಮತ್ತು ಬಂದೂಕುಗಳು ಮತ್ತೆ ಸ್ಫೋಟದ ವಸ್ತುಗಳು, ಹಾಗೆ ಲ್ಯಾಬ್ ನಲ್ಲಿ ಸಿಕ್ಕಿರುವಂತ ಕೆಲವು ಆಘಾತಕಾರಿ ವಸ್ತುಗಳು, ಇದೆಲ್ಲ ನೋಡಿದಾಗ ಇವರು ವೆಲ್ ಪ್ಲಾನ್ಡ್ ಆಗಿ ಮಾಡಿದ್ರು. ಮತ್ತೆ ಸಿಕ್ಕಿರುವಂತ ಸಿಸಿಟಿವಿ ಫುಟೇಜ್ ಗಳನ್ನ ಗಮನಿಸಿದಾಗ ಇವರ ಟ್ರಾವೆಲ್ ಹಿಸ್ಟರಿ ಅಲ್ಲಿ ದಾಖಲಾಗಿದೆ. ಮತ್ತೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೀವಾಗ ಹೇಳ್ತಾ ಇದ್ರಿ ಆತ ತನ್ನ I-20 ಕಾರ್ನ ಎಮಿಷನ್ ಟೆಸ್ಟ್ ಮಾಡಿಸಿದ 20 ದಿನದ ಹಿಂದೆ ಅಂತೇಳಿ. ನೋಡಿ, ಹೌದು, ಎಕ್ಸಾಕ್ಟ್ಲಿ ಕರೆಕ್ಟ್. ಒಂದು ವೇಳೆ ಆತ ಸ್ಫೋಟಕವನ್ನ ತೆಗೆದುಕೊಂಡು ಇಲ್ಲಿಂದ ಅಲ್ ಫಲಾಹ್ ಆಸ್ಪತ್ರೆಯಿಂದ ಇದೆ, ಇದು ಉದ್ದೇಶಪೂರ್ವಕವಾಗಿ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಬೇಕು, ಏನು ಜೈಷ್ ಎ ಮೊಹಮ್ಮದ್ ಸಂಘಟನೆ ತನ್ನ ಶಕ್ತಿ ಏನು ಅಂತ ತೋರಿಸಬೇಕು. ಅದ್ರ ಜೊತೆಗೆ ಭಾರತವನ್ನು ಹೀಗಾಗಿ ಎಲ್ಲವೂ ಕೂಡ ಕ್ಲಿಯರ್ ಇದೆ. ಇದು ಉದ್ದೇಶಪೂರ್ವಕವಾಗಿ ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ಎಸಗಬೇಕು, ಏನು ಜೈಷ್ ಎ ಮೊಹಮ್ಮದ್ ಸಂಘಟನೆ ತನ್ನ ಶಕ್ತಿ ಏನು ಅಂತ ಹೇಳಿ ತೋರಿಸಬೇಕು. ಅದ್ರ ಜೊತೆಗೆ ಭಾರತವನ್ನ ಆತಂಕದಲ್ಲಿ ಇಡಬೇಕು ಅನ್ನುವಂತ ಕಾರಣಕ್ಕಾಗಿಯೇ ಇದೊಂದು ದಾಳಿ ಆಗಿದೆ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಇದಕ್ಕೆ ಪ್ರತೀಕಾರವಾಗಿ ಭಾರತ ಸರಿಯಾದ ಎದುರೇಟು ಕೊಡೋದಲ್ಲೂ ಏನು ಹಿಂದೆ ಬಿದ್ದಿಲ್ಲ. ನಾವು ಈ ಹಿಂದಿನ ಪುಲ್ವಾಮಾ ದಾಳಿ ಆದಾಗ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೀವಿ. ರಂಜಿತ್ ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಈಗ ಲಭ್ಯವಾಗ್ತಾ ಇದೆ. ದೆಹಲಿಯಲ್ಲಿ